ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 23ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲಿಯೋಕ್ಕೆ ಕೂಡ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಸೊ ಗ್ಯಾಮ್ಲಿಂಗ್ ಮಾಡೋದನ್ನ ಬಿಡಿ, ಟ್ರೇಡರ್ ಆಗಿ ಟ್ರೇಡಿಂಗ್ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೆ ಮಾರ್ಕೆಟ್ ಕೂಡ ಫ್ರೂಟ್ಫುಲ್ ಆಗುತ್ತೆ. ಅದರ್ವೈಸ್ ಯು ವಿಲ್ ಫೀಲ್ ಇಟ್ ಮಾರ್ಕೆಟ್ ಈಸ್ ಡಿಫಿಕಲ್ಟ್ ಫಾರ್ ಎವ್ರಿ ಡೇ. ನೀವು ಮಾರ್ಕೆಟ್ನ ಡಿಫಿಕಲ್ಟ್ ಆಗೇನೆ ಫೀಲ್ ಮಾಡ್ತೀರಾ. ಸೊ ಇವತ್ತು ಕೂಡ ಅಷ್ಟೇ ಮಾರ್ಕೆಟು ಬಿಟ್ ಟ್ರಿಕಿ ಮಾರ್ಕೆಟು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಏನಂದರೆ ಮೈಂಡ್ಸೆಟ್ಟು ನಿಮಗೆ ಮಾರ್ಕೆಟ್ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಮೆಸೇಜ್ಗಳು ನೋಡಿದ್ರೆ ಕೆಲವರು ಹಾಕಿದ್ದಾರೆ, ಇವತ್ತು ಲೈಕ್ ಐ ಟಿ ಸೆಕ್ಟ್ರದ್ದು ಕ್ವಾರ್ಟರ್ಲಿ ರಿಸಲ್ಟ್ ಬಂದಿದೆ ಹಾಗೆ ಹೀಗೆ ಅಂತ. ಸೊ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ನೀವು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ನಿಮ್ಮ ಮೈಂಡ್ಸೆಟ್ ಸಿಂಪಲ್ ಇರಬೇಕು. ನಿಮ್ಮ ಡೈರೆಕ್ಷನ್ ಪ್ರಕಾರ ನಿಮ್ಮ ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗ್ತಿದೆಯಾ, ಜಸ್ಟ್ ಗೋ ವಿತ್ ದ ಫ್ಲೋ. ಅದು ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಸೇಮೇ ನಾನು ಕೂಡ ಅಷ್ಟೇ ತುಂಬ ಏನು ಕಾಂಪ್ಲಿಕೇಟೆಡ್ ಟ್ರೇಡ್ ಆಗಿಲ್ಲ ನನಗೆ. ಐ ಜಸ್ಟ್ ವೆಯ್ಟೆಡ್, ಮೈಂಡಲ್ಲಿ ಕ್ಲಿಯರ್ ಇತ್ತು ಮಾರ್ಕೆಟ್ ಏನು ಮಾಡ್ಬೋದು ಅನ್ನೋದು, ಅದ್ರ ಪ್ರಕಾರ ಟ್ರೇಡ್ ಮಾಡಿದ್ದೀನಿ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳಿದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ. ಫ್ರೈಡೇ, ಸೊ ಎಚ್ ಕೆ ಪ್ರಾಫಿಟ್ಗೆ ನಾನು ಥಿಂಕ್ ಮಾಡೋದಿಲ್ಲ, ಹ್ಯಾಪಿ. ಸೊ ನೀವು ಇವಾಗ ರನ್ ಆಗ್ತಿರೋದು ನೋಡಿದರೆ ನಿಮಗೆ ಶಾಕ್ ಆಗುತ್ತೆ. ಆ್ಯಕ್ಚುಲಿ 272 ಅಲ್ಲಿ ರನ್ ಆಗ್ತಿದೆ. ವುಡ್ ಯು ಬಿಲೀವ್ ಇಟ್? ನಾನು ಇದನ್ನು 195, 194, 195 ನಾನು ತೊಗೊಂಡಿದ್ದೆ ಅಂದರೆ ನಂಬ್ತೀರಾ ನೀವು? ಎಸ್, ಇಟ್ಸ್ ಅ ಟ್ರೂತ್. ಓಕೆನಾ? 195 281 ಸೊ ಅದಕ್ಕೆ ಹೇಳೋದು, ಮಾರ್ಕೆಟಲ್ಲಿ ನಿಮಗೇನಂದರೆ ಲೈಕ್ ನಿಮಗೆ ಆ ಸ್ಕಿಲ್ಲು ನಾಲೆಡ್ಜ್ ಇದೆ ಅಂದರೆ ನೋಬಡಿ ವಿಲ್ ಸ್ಟಾಪ್ ಇಟ್. ನಿಮ್ಮನ್ನು ಯಾರು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ಕೆಟಲ್ಲಿ. ಸೊ ದಟ್ಸ್ ಓಕೆ. ನಾನು ಇಷ್ಟು ವೆಯ್ಟ್ ಮಾಡೋನಲ್ಲ ನಾನು. ಲೈಕ್ ನಿಮಗೆ ಯೂಶ್ವಲಿ ತೋರಿಸೋದಿಲ್ಲ ನಾನು ಕೂಡ, ಬಿಕಾಸ್ ಸೆಬಿ ರೂಲ್ಸ್ ಇರೋದ್ರಿಂದ. ಬಟ್ ಸ್ಟಿಲ್ ನಾನು ನಿಮಗೆ ಚಾರ್ಟಲ್ಲಿ ಎಲ್ಲಿಂದ ಬೈ ಆಗಿತ್ತು ಎಲ್ಲಿಂದ ಸೆಲ್ ಆಗಿತ್ತು ಅನ್ನೋದು ನಿಮಗೆ ನೋಡಿದರೆ ಕಾಣುತ್ತದು. ಸೊ ಯು ಕ್ಯಾನ್ ಸಿ ಇಟ್. ನಿಮಗಲ್ಲಿ ಏನು ಕಾಣಿಸ್ತಿದೆಯಲ್ಲ, ಲೈಕ್ ಬ್ಲೂ ಆ್ಯಂಡ್ ರೆಡ್ ಏನು ಕಾಣಿಸ್ತಿದೆಯಲ್ಲ, ದಟ್ ಕ್ಯಾಂಡಲ್ ವಾಸ್ ಮೈ ಟ್ರೇಡಿಂಗ್ ಕ್ಯಾಂಡಲ್. ಅದಾದಮೇಲೆ ನಾನು ಟ್ರೇಡ್ ಮಾಡಿಲ್ಲ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಏನಕ್ಕೆ ನಿಮಗೆ 195, 194 ಹೇಳಿದೆ, ಮಾರ್ಕೆಟ್ ಇವಾಗ ಎಲ್ಲಿ ರನ್ ಆಗ್ತಿದೆ ಅನ್ನೋದನ್ನು. ಸೊ ಹೋಪ್ ನಿಮಗೆ ಎರಡೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಲೆಟ್ ಕಮ್ ಬ್ಯಾಕ್ ಟು ದಿ ಪೊಸಿಷನ್. ಸೊ ಅದೆಲ್ಲರೂ ಹೋಗಲಿ, ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಮಾರ್ಕೆಟಲ್ಲಿ ನಮಗೇನು, ವಿ ಆರ್ ಸ್ಕ್ಯಾಲ್ಪರ್ಸ್, ನಮಗೆ ನಮ್ಮದು ದಿನದ ರೋಟೀನ್ ಸಿಕ್ಕೋದು ಇಂಪಾರ್ಟೆಂಟು. ರಿಫ್ರೆಶ್ ಕೂಡ ಮಾಡಿದ್ದೀನಿ, ನೋಡ್ಕೊಳ್ಳಿ. ಲೆಟ್ಸ್ ಕ್ಲೋಸ್ ಇಟ್. ವೆರಿ ಗುಡ್ ಮೂವ್ ಇದೆ ಆ್ಯಕ್ಚುಲಿ. ಮಾರ್ಕೆಟಲ್ಲಿ ತುಂಬ ಫಾಸ್ಟ್ ಮೂಮೆಂಟ್ ಏನಿರಲ್ಲ ಬೆಳಿಗ್ಗೆ, ಬಟ್ ಅದಾದಮೇಲೆ ಒಳ್ಳೆ ಮೂಮೆಂಟ್ ಅಪ್ಸೈಡ್ ಹೋಗ್ತಾ ಇದೆ. ಇವಾಗ ಕೂಡ ಟ್ರೇಡ್ ಮಾಡ್ಬೋದು, ಈಸಿಯಾಗಿ ಟ್ರೇಡ್ ಮಾಡೋದು. ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ. ಸ್ವಲ್ಪ ವೆಯ್ಟ್ ಮಾಡಿದರೆ ಮಾರ್ಕೆಟಲ್ಲಿ ಯು ವಿಲ್ ಗೆಟ್ ಈಸಿ ಟ್ರೇಡ್ಸ್ ಆಫ್ ದ ಡೇ. ಓಕೆನಾ? ಸ್ವಲ್ಪ ಈಸಿಯಾಗಿ ಟ್ರೇಡ್ ಸಿಗುತ್ತೆ. ವೆಯ್ಟ್ ಮಾಡಿ ಟ್ರೇಡ್ ಮಾಡಬೇಕು ಮಾರ್ಕೆಟಲ್ಲಿ. ಲೈಕ್ ಯಾಕೆ ಇವತ್ತು ಕಾಲ್ ಸೈಡ್ ಮೈಂಡ್ ಸೆಟ್ ಇತ್ತು, ಮಾರ್ಕೆಟ್ ಹೋಗ್ತಿರೋದು ನೋಡಿ ಸೀರಿಯಸ್ಲಿ ಯಾರು ಹೊಟ್ಟೆವ್ರಿ ಇರುತ್ತೆ. 302, ಓ ಮೈ ಗುಡ್ನೆಸ್, 305, ಅನ್ಬಿಲೀವಬಲ್. 100 ಪಾಯಿಂಟ್ಸ್ ಅಂದರೆ, ಲೆಟ್ ಮೀ ಬ್ರೀತ್ ಫಸ್ಟ್ ಅನಿಸುತ್ತೆ. ಸೊ ಐ ಕುಡ್ ಹೋಲ್ಡ್ ಇಟ್ ಅಂತ. ಸೊ ಹೋಲ್ಡ್ ಮಾಡಲಿಲ್ಲ ಅಂದ್ರೂ ಇವಾಗ ಹೋಗ್ತಿರೋ ಕ್ಯಾಂಡಲು, ಒಂದೇ ಕ್ಯಾಂಡಲು ಐ ಗೆಸ್ ಮೇಕಿಂಗ್ ಸಮ್ 60-70 ಪಾಯಿಂಟ್ಸ್ ಕ್ಯಾಂಡಲ್ ಆಗ್ತೈತೆ. ಹಂಗಾಗಿನೇ ಪ್ರೀಮಿಯಮ್ ಕೂಡ ಅಷ್ಟೇ ಫಾಸ್ಟ್ ಮೂವ್ ಆಗ್ತಿದ್ವಿ. ಇಟ್ಸ್ ಕ್ಲೋಸ್ ಇಟ್. ಸೊ ಪ್ರೀಮಿಯಮ್ ಚಾರ್ಟಿಗೆ ಬರೋಣ. ಲೆಟ್ಸ್ ಕ್ಲೋಸ್ ಇಟ್. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಚಾರ್ಟ್. ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ. ತುಂಬ ಈಸಿಯಾಗಿ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಲಾಜಿಕ್ ಏನು ಹೇಳಿದೆ ಅವ್ರಿಗೆ. ಸೊ ನಿಮಗೆ ಆ ಲಾಜಿಕ್ ಪ್ರಕಾರ ನಿಮಗೆ ಏನು ಅರ್ಥ ಆಗುತ್ತೆ ಎರಡನ್ನೂ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ತುಂಬ ಸಿಂಪಲ್ ಮೈಂಡ್ಸೆಟ್ಟು. ಮಾರ್ಕೆಟು ಮೊನ್ನೆ ಲೈಕ್ ಕಂಟಿನ್ಯೂಸ್ ಆಗಿ ಫಾಲು, ಸೆಲ್ ಆನ್ ರೈಸು, ರೈಸ್ ಮೇಲೆ ಹೋಗ್ತಿದ್ದಂಗೆ ಸೆಲ್, ಮೇಲೆ ಹೋಗ್ತಿದ್ದಂಗೆ ಸೆಲ್. 2 ಡೇಸಿಂದ ಸೆಲ್ ಆನ್ ರೈಸಲ್ಲಿದೆ. ಸೊ ಇವತ್ತು ಮಾರ್ಕೆಟಲ್ಲಿ ದಟ್ ಲಾಜಿಕ್ ವರ್ಕ್ ಆಗಬೇಕು ಅಂದರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದ್ದರೆ ಸ್ವಲ್ಪ ಕಷ್ಟ ಆಗೋದು ಮಾರ್ಕೆಟ್ ಅಪ್ ಸೈಡ್ ಹೋಗ್ಲಿಕ್ಕೆ. ಮಾರ್ಕೆಟ್ ಏನು ಮಾಡ್ತು, ಫ್ಲಾಟಿಸ್ಟು ಗ್ಯಾಪ್ ಅಪ್ ಓಪನ್ ಆಯಿತು. ಸೊ ಓಪನ್ ಆಗಿ ಸ್ವಲ್ಪ ಹೊತ್ತು ಇಲ್ಲೇ ಹೋಲ್ಡ್ ಮಾಡಿತ್ತು. ಸೊ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದೆ ನಾನು, ಇಫ್ ಇಟ್ ಈಸ್ ಬ್ರೇಕ್ಸ್ ಡೇ ಹೈ, ಗೋ ವಿತ್ ಬೈಯಿಂಗ್ ಸೈಡ್ ಟ್ರೇಡ್. ಇಫ್ ಇಟ್ ಈಸ್ ಬ್ರೇಕ್ಸ್ ಡೇ ಲೋ, ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಫ್ಲಾಟಿಶ್ ಓಪನ್ ಆದರೆ, ಬೇಕಾದ್ರೆ ಬೇರೆ ಕಾನ್ಸೆಪ್ಟ್ ಬೇರೆ ಥರ ಹೇಳಿರ್ತೀನಿ. ಸೊ ಫ್ಲಾಟಿಶ್ ಓಪನ್ ಆದರೆ ಯಾಕೆ, ಸಿಂಪಲ್ ಲಾಜಿಕ್ ಇತ್ತು. 2 ಡೇಸಿಂದ ಮಾರ್ಕೆಟು ವೈಡು ಸ್ಮಾಲಿಗೆ ಬಂದಿತ್ತು. ಇವತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಮಾಲ್ ಆಗೋದ್ರಲ್ಲಿ ಇತ್ತು. ಬಟ್ ಏನಂದರೆ ಲೈಕ್ ಕ್ವಾರ್ಟರ್ಲಿ ರಿಸಲ್ಟ್ಗಳು ಕೆಲವು ಕಂಪ್ನಿಗಳು ಬಂದಿರೋದ್ರಿಂದ ಸೊ ಗುಡ್ ಫ್ಲೋ ಮೂಮೆಂಟ್ ಇದೆ, ಅಪ್ಸೈಡ್ ಮೂಮೆಂಟ್ ಕೂಡ ಆಗ್ತಿದೆ. ಸೊ ಅದರ ಪ್ರಕಾರನೇ ನಾನು ಸ್ಟೂಡೆಂಟ್ಸ್ ಕೇಳಿದೆ, ಇಫ್ ಇಟ್ ಇಸ್ ಡೇ ಹೈ ಬ್ರೇಕ್ಸ್ ಯು ಗೋ ವಿತ್ ಅಪ್ಸೈಡ್ ಅಂತ. ಒನ್ಸ್ ಡೇ ಹೈ ಬ್ರೇಕ್ ಆಗಿರೋದು ಇಷ್ಟು ದೊಡ್ಡ ಕ್ಯಾಂಡಲ್ ಆಗುತ್ತೆ ಅಂತ ಯಾರು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆನಾ? ಆಲ್ಮೋಸ್ಟ್ 55 ಪಾಯಿಂಟ್ಸ್ ಕ್ಯಾಂಡಲ್ ಆಗಿದೆ. ಸೊ 55 ಪಾಯಿಂಟ್ಸ್ ಕ್ಯಾಂಡಲ್ನ ಯಾರು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಅಲ್ಲ. ಸೊ ಮಾರ್ಕೆಟಲ್ಲಿ ಒಂದೇ ಕ್ಯಾಂಡಲ್ 55 ಪಾಯಿಂಟ್ಸ್ 30 ಪಾಯಿಂಟ್ಸ್ ಮೂವ್ ಆಗುತ್ತೆ ಅನ್ನೋದನ್ನು. ಸೊ ಇನ್ನೂ ಹೋಗ್ತಲೇ ಇದೆ ನಾನ್ ಸ್ಟಾಪ್ ಸೀರಿಯಸ್ಲಿ. ತುಂಬಾ ಇನ್ನೂ ಮೇಲೆ ಹೋಗ್ತಾ ಇದೆ ಮಾರ್ಕೆಟು. ಹೋಗಲಿ, ಅದು ಎಲ್ಲರೂ ಹೋಗಿ ನಿಲ್ಲಿ, ನೋ ಪ್ರಾಬ್ಲಮ್. ಐ ಆಮ್ ಹ್ಯಾಪಿ ಬಿಕಾಸ್
ಮಾರ್ಕೆಟ್ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಮೈ ಟ್ರೇಡಿಂಗ್ ಪ್ರೆಟಿ ಸಿಂಪಲ್. ನಾನು ಇಲ್ಲೇ ತೊಗೊಂಡಿದ್ದು, ಇಲ್ಲಿ ಏನಕ್ಕೆ ತೊಗೊಂಡಿದ್ದೆ ಅನ್ನೋದು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮಾರ್ಕೆಟು ಇಫ್ ಇಟ್ ಇಸ್ ನೀಡ್ ಟು ಬ್ರೇಕ್ ಡೇ ಹೈ, ಮಾರ್ಕೆಟ್ ಒಂದು ಸಲ ಇವತ್ತಿನ ಡೇ ಹೈ ಲೆವೆಲ್ನ ಬ್ರೇಕೌಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಡೇ ಹೈನ ಬ್ರೇಕೌಟ್ ಮಾಡಿದರೆ ಒಂದು ಬುಲಿಶ್ ನೇಚರ್ ಇರುತ್ತೆ ಅಂತ. ಸೊ ಎರಡು ಥಿಂಗ್ಸಿಂದ ನಾನು ಕಾಯ್ತಾ ಇದ್ದೆ ಮಾರ್ಕೆಟಲ್ಲಿ. ಸೊ ಫ್ಲಾಟಿಶ್ ಓಪನ್ ಇದೆ, ಈ ಸ್ವಿಂಗಿಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಲೆಟ್ಸ್ ಗೋ ವಿತ್ ಒನ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಇವತ್ತಿನ ಡೇ ಹೈ ಹತ್ತತ್ರಕ್ಕೆ ಬಂದರೆ ಲೆಟ್ಸ್ ಸ್ವಿಂಗ್ ಬ್ರೇಕೌಟ್ ಅಂತ. ಸೊ ಸ್ವಲ್ಪ ಅರ್ಲಿ ಎಂಟ್ರಿನೇ ಆಯಿತು. ಇಲ್ಲಿಗೆ ಬಂದಾಗ ಸ್ವಲ್ಪ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡೆ, ಅರ್ಲಿ ಎಂಟ್ರಿ ಆಯಿತು. ಬಟ್ ಇಲ್ಲಿಗೆ ಬರೋಷ್ಟರಲ್ಲಿ ಐ ಜಸ್ಟ್ ಕ್ಲೋಸ್ ಮೈ ಪೊಸಿಷನ್. ಒಳ್ಳೆ ಪ್ರೀಮಿಯಮ್ ಆಯಿತು, ಕ್ಲೋಸೇ ಮಾಡಿದೆ ಪೊಸಿಷನು. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಸೆಕೆಂಡ್, ಸಾರಿ, ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ಮಾರ್ಕೆಟು ಇಷ್ಟು ದೊಡ್ಡ ಅಪ್ಸೈಡ್ ಮೂವ್ ಆಗುತ್ತೆ ಅನ್ನೋದು. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಓಕೆನಾ. ಸೊ ಎಕ್ಸ್ಪೆಕ್ಟ್ ಮಾಡಿದರೆ ಐ ಕೂಡ ಹೋಲ್ಡ್ ಇಟ್, ರೈಟ್. ಸೊ ಅದಾದಮೇಲೆ ಮಾರ್ಕೆಟ್ ನನ್ನ ಲೆವೆಲ್ ಮತ್ತೆ ತೋರಿಸಲ್ಲ ಬಿಡಿ. ಅದಾದಮೇಲೆ ಇಟ್ ವೆಂಟ್ ಅಪ್ ಟು 226, ಬ್ಯಾಕ್ ಟು 216, 217 ಟು 230, ನೌ 300. ವಾಟ್ ಎ ಮೂಮೆಂಟ್ ಅಲ್ಲ. ಸೊ ದಟ್ಸ್ ಓಕೆ. ಲೈಕ್ ಫ್ರೈಡೇ, ನೋ ಮೋರ್ ರಿಸ್ಕ್. ಸೊ ನೀವು ಇವಾಗ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದರೆ ಇದ್ರ ಹಿಂದ್ಗಡೆ ಹೋಗಬೇಡಿ. ಬಟ್ ಸ್ಟಿಲ್ ಯು ಕ್ಯಾನ್ ವೆಯ್ಟ್ ಇಟ್, ಮಾರ್ಕೆಟ್ ವೆಯ್ಟ್ ಮಾಡಿ. ಸೊ ಅಗೇನ್ ಇಲ್ಲಿಗೆ ಬಂದರೆ ಮಾರ್ಕೆಟಲ್ಲಿ ಅಗೇನ್ ಇಟ್ ವಿಲ್ ಬೌನ್ಸ್ ಬ್ಯಾಕ್ ಟು ದಿ ಅಪ್ಸೈಡ್, ಓಕೆನಾ. ಸೊ ಅಲ್ಲಿಗೆ ಬಂದರೆ ನೀವು ಅಪ್ಸೈಡ್ಗೆ ಟ್ರೇಡ್ ಅಂತೂ ಮಾಡ್ಬೋದು, ಅದಂತೂ ಹೇಳಬಲ್ಲೆ. ಸೊ ನಿಮಗೊಂದು ಅಪ್ಸೈಡ್ ಟ್ರೇಡ್ ಅಂತೂ ಸಿಗುತ್ತೆ. ಬಟ್ ಅಲ್ಲಿ ತನಕ ಬಂದರೆ ಅದನ್ನು ನೀವು ನೆನ್ಪಿಟ್ಕೊಳ್ಳಿ, ಅಲ್ಲಿ ತನಕ ಬರೋದು ಕೂಡ ಇಂಪಾರ್ಟೆಂಟ್. ಮಾರ್ಕೆಟು ಬಂದರೆ, ಯಾಕೆಂದರೆ 50 ಪಾಯಿಂಟು ಒಂದು ಸಲ ಅಪ್ಸೈಡ್ ಮೂವ್ ಆಗಿದೆ ಅಂದರೆ ಸ್ವಲ್ಪ ಸ್ಲೋಲಿ ಬರ್ಬೋದು. ಬಟ್ ನ್ಯೂಸ್ ಬೇಸ್ಡ್ ಅಲ್ಲ, ಇವತ್ತು ಹೇಗೆ ಆದರೂ ಕ್ವಾರ್ಟರ್ಲಿ ರಿಸಲ್ಟು ಥಿಂಗ್ಸು ಅದು ಇದು ಅಂತ. ಸೊ ಹಾಗಾಗಿ ಅಪ್ಸೈಡ್ ಹೋಗಿ ಒಂದು ಫಾಲ್ ಬಂದು ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ಕೂಡ ಇದೆ. ಬೋತ್ ಥಿಂಗ್ಸ್ ಅರ್ಥ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ನಿಮಗೆ ಲೋಯರ್ ಟೈಮ್ ಫ್ರೇಮ್ಗಿಂತ ಹೈಯರ್ ಟೈಮ್ ಫ್ರೇಮ್ ಎಷ್ಟು ಚೆಂದಾಗಿ ಹೇಳ್ತಿದೆ ನೋಡಿ. ಮಾರ್ಕೆಟ್ ವೆಂಟ್ ಅಪ್ಸೈಡ್, ಪುಲ್ ಬ್ಯಾಕ್, ಎಮ್ ಪ್ಯಾಟ್ರನ್, ಪಿಕ್ಚರ್ ಪರ್ಫೆಕ್ಟ್. ನಿಮ್ಗೆ ಇಲ್ಲೊಂದು ಎಮ್ ಪ್ಯಾಟ್ರನ್ ಕಾಣಿಸ್ತಿದೆಯಾ ಮಾರ್ಕೆಟಲ್ಲಿ? ಎಕ್ಸಾಕ್ಟ್ ಒಂದು ಎಮ್ ಪ್ಯಾಟ್ರನ್ನು. ಸೊ ಎಮ್ ಪ್ಯಾಟ್ರನ್ ಏನು ಮಾಡಿದೆ, ಅದರ ನೆಕ್ ಲೈನ್ಸ್ನ ಬ್ರೇಕ್ ಮಾಡಿ ಹೋಗಿದೆ ಮಾರ್ಕೆಟು. ಸೊ ನೆಕ್ ಲೈನ್ನ ಬ್ರೇಕ್ ಮಾಡಿದೆ ಅಂದ್ರೇನು, ಮಾರ್ಕೆಟ್ ಸ್ಟಾರ್ಟ್ಸ್ ಅಗೇನ್ ಬುಲ್ಲಿಶ್ ಸೈಡ್. ಸೊ ಬುಲ್ಲಿಶ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಬಜೆಟ್ ಕೂಡ ಇನ್ನೊಂದು 15 ದಿನದಲ್ಲಿ ಬಜೆಟ್ ಕೂಡ ಇರೋದ್ರಿಂದ ಮಾರ್ಕೆಟಲ್ಲಿ ನೋಡಬೇಕು. ಸ್ವಲ್ಪ ಪ್ರೀಮಿಯಮ್ಸ್ ಕೂಡ ಇನ್ನು ಪ್ರೀಮಿಯಮ್ ಹೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಂದ ಮೇ ಬಿ ಸ್ವಲ್ಪ ಹೈ ಆಗ್ಬೋದು ಪ್ರೀಮಿಯಮ್ಸ್ಗಳು. ಸೊ ಬಜೆಟ್ ಇರೋದ್ರಿಂದ ಸಮ್ ಪಾಸಿಟಿವ್ ಮೂಮೆಂಟು, ವಾಲಟಿಲಿಟಿ ಎರಡೂ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಮಾರ್ಕೆಟಲ್ಲಿ. ಸೊ ದಿಸ್ ವಾಸ್ ದ ಲೈಕ್ ಹೈಯರ್ ಟೈಮ್ ಫ್ರೇಮ್ ಕೂಡ ನಮಗೆ ಪಿಕ್ಚರ್ ಪರ್ಫೆಕ್ಟ್ ಎಮ್ ಪ್ಯಾಟ್ರನ್ನ ಉಲ್ಟಾ ಡಬ್ಲ್ಯೂ ಪ್ಯಾಟ್ರನ್ ಮಾಡಿ ಮೇಲೆ ಹೋಗ್ತಿದೆ. ಸೊ ಈಸಿಯಾಗಿ ಟ್ರೇಡಬಲ್ ಡೇಸು. ಸ್ಟಿಲ್ ನಿಮಗೆ ಲೈಕ್ ಏನಾದ್ರೂ ಈ ಲೆವೆಲ್ ತನಕ ಬರಲಿಲ್ಲ ಅಂದರೆ ಯು ಜಸ್ಟ್ ಟೇಕ್ ಇಟ್ ದ ಟ್ರೇಡ್ ಫ್ರಮ್ ದಿಸ್ ಲೆವೆಲ್. ಈ ಲೆವೆಲ್ಗಂತೂ ಬಂದೇ ಬರುತ್ತೆ ಮಾರ್ಕೆಟು. ಈ ಲೆವೆಲಿಗೆ ಬಂದರೂ ನೀವು ಆರಾಮಾಗಿ ಟ್ರೇಡ್ ತೊಗೋಬೋದು. ಸೊ ದಟ್ ವಾಸ್ ದ ಟ್ರೇಡ್ ಲೆವೆಲ್ ವಿಚ್ ಒನ್, ಎಷ್ಟು ಬರುತ್ತದು, 820. ಸೊ 820, 800, 20 ಪಾಯಿಂಟ್ ಡಿಫ್ರೆನ್ಸ್ ಇದೆ. ಸೊ 850ಇಂದ 820 ಇನ್ನೊಂದು 30 ಪಾಯಿಂಟ್ಸ್, ಮೇ ಬಿ 30 ಪಾಯಿಂಟ್ಸ್ ರಿಜೆಕ್ಷನ್ ಬರ್ಬೋದು. ಬಂದರೆ ನಿಮಗೆ ಸಿಕ್ಕಿದರೆ ತೊಗೊಳ್ಳಿ. 30 ಪಾಯಿಂಟ್ ರಿಜೆಕ್ಷನಲ್ಲಿ ಮೇ ಬಿ ಇದೊಂದು ಸ್ವಿಂಗ್ ಇದೆ ಮಾರ್ಕೆಟ್, ಇಲ್ಲಿಂದ ಅಪ್ಸೈಡ್ ಹೋಗ್ಬೋದು. ಇಲ್ಲಿ ತನಕ ನಮ್ಮ ಲೆವೆಲ್ 23% ತನಕ ಬರಲಿಲ್ಲ ಅಂದ್ರೂ ಅಲ್ಲಿ ತನಕ ಎಂದು ಬರ್ಬೋದು ಅನ್ನೋದು ಲಾಜಿಕ್, ಓಕೆನಾ. ಹೋಪ್ ನಿಮಗೆ ಥಿಂಗ್ಸ್ ಕೂಡ ಅರ್ಥ ಆಗಿದೆ, ನಾನು ಏನು ಗೈಡ್ ಮಾಡಿದ್ದೀನಿ ಅದು ಕೂಡ ಅರ್ಥ ಆಗಿದೆ. ಕಲಿಬೇಕು ಅನ್ನೋರು ನಂದು ಲೈಕ್ ನೀವು 60 ಡೇಸ್ ಲರ್ನಿಂಗ್ ಕ್ಲಾಸ್ 23ನೇ ತಾರೀಕಿದೆ, ಜಾಯ್ನ್ ಆಗಿ ಕಲೀರಿ. ಗೋಲ್ಡ್ ಕೂಡ ನಾನು ಈ ವೀಕಲ್ಲಿ ಕೂಡ ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ, ಬಿಕಾಸ್ ಸಮ್ ಟೈಮ್ ಬೇಕು ಅದಕ್ಕೆ ಗೋಲ್ಡ್ಗೂ. ಸೊ ಏನಂದರೆ ಇಂಡಿಯನ್ ಮಾರ್ಕೆಟಲ್ಲಿ ಐ ಆಮ್ ಕಂಫರ್ಟಬಲ್ ಅರ್ನ್ ಆಗ್ತಿರೋದ್ರಿಂದ ನಾನೇನು ಗೋಲ್ಡ್ ಬಗ್ಗೆ ಮಚ್ ಮೋರ್ ಇದನ್ನು ತೊಗೊಂಡೇನು ಟ್ರೇಡ್ ಮಾಡ್ತಿಲ್ಲ. ಸೊ ವಾಟ್ ಎವರ್ ಪ್ರಾಫಿಟ್ಸ್ ಮನಿ ಅದರಲ್ಲಿದೆ ಅದನ್ನು ನಾನು ಯೂಸ್ ಮಾಡ್ತೀನಿ ಸದ್ಯದಲ್ಲೇ ಗೋಲ್ಡಲ್ಲೂ ಕೂಡ. ಸೊ ಸೇಮೇ ಗೋಲ್ಡು ಕೂಡ ಸಿಂಪಲ್ ಲಾಜಿಕಲ್ಲೇ ರನ್ ಆಗುತ್ತೆ, ಅದೇನು ರಾಕೆಟ್ ಸೈನ್ಸ್ ಥರ ರನ್ ಆಗೋದಿಲ್ಲ. ಸೊ ಇವತ್ತಿಂದ್ರಲ್ಲಿ ನಿಮಗೆ ಗೋಲ್ಡ್ ನೋಡೋದಾದರೆ ವಾಟ್ ಯು ಕ್ಯಾನ್ ಸಿ ಇಟ್ ಇನ್ ಗೋಲ್ಡಲ್ಲಿ ಬೆಳಗ್ಗೆಯಿಂದ ಟ್ರೇಡ್ಸ್ ಎಲ್ಲಿದೆ ಅನ್ನೋದನ್ನು ನೋಡಿ ಫಸ್ಟು. ಸೊ ಗೋಲ್ಡಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರೀಸ್ಗಳು ನಮಗಿರೋದು ಮಾರ್ಕೆಟಲ್ಲಿ. ಸೊ ದಿಸ್ ವಾಸ್ ದ ಲಾಸ್ಟ್ ಸ್ವಿಂಗ್ ಇನ್ ದ ಮಾರ್ಕೆಟ್, ಹೈ ಸ್ವಿಂಗ್, ಹೈ ಲೋ ಸ್ವಿಂಗ್. ಸೊ ಗೋಲ್ಡಲ್ಲಿ ಫಸ್ಟ್ ಟ್ರೇಡು 23% ಎಬೋ, ಲೈಕ್ 8ರಿಂದ 9 ಗಂಟೆ ಒಳಗಡೆ ಒಂದು ಟ್ರೇಡ್ ಮಾಡಿದರೆ ಅಗೇನ್ ಮಾರ್ಕೆಟ್ 38% ತನಕ ಬಂದಿಲ್ಲ. ಕಂಪ್ಲೀಟ್ ಸೈಡ್ ವೇಸ್ ಆಗಿದೆ, ಗೊತ್ತಾಗ್ತಿದೆ ಗೋಲ್ಡ್ ಟೋಟಲಿ ಸೈಡ್ ವೇಸ್ ಇದೆ. ಸೊ ಸೈಡ್ ವೇಸ್ ಇದೆ ಅಂದಾಗ ಸ್ವಲ್ಪ ಟ್ರೇಡ್ ಮಾಡೋದು ಕಷ್ಟ. ಇನ್ನು ವೀಕೆಂಡ್ ಬೇರೆ, ಲೈಕ್ ನೋಡುವ ನಾಳೆ ವೀಕೆಂಡ್ ಇರೋದ್ರಿಂದ ಇವತ್ತು ಏನಾದರೂ ಸ್ವಲ್ಪ ವಾಲೆಟೈಲ್ ಇದ್ದರೆ ನೋಡ್ತೀನಿ. ಇಲ್ಲವ್ರು ಇವತ್ತು ನಾನು ಗೋಲ್ಡ್
ಟ್ರೇಡ್ ಮಾಡೋದಿಲ್ಲ. ಐ ವಿಲ್ ಪ್ಲಾನ್ ಇಟ್ ಫಾರ್ ಮಂಡೇಯಿಂದ ಐ ವಿಲ್ ಟ್ರೈ ಟು ಟ್ರೇಡ್ ಇಟ್ ಇನ್ ಗೋಲ್ಡ್. ಲೆಟ್ ಸಿ, ನೋಡುವ. ಓಕೆ, ನಿಮಗೆಲ್ಲ ಥಿಂಗ್ಸು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಎರಡು ಥಿಂಗ್ಸು ಏನೇನು ಗೈಡ್ ಮಾಡಬೇಕಿತ್ತು ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯುವಂಥವ್ರು 23ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.